ಇಲ್ಲಿ 14 ಮಂದಿ ಆರ್ಮಿ ಸೆಲೆಕ್ಷನ್ ಆಗ್ಯಾರ. ಅವರು ಏನೇನು ಶ್ರಮ ಪಡ್ತಾರ, ಅವ್ರಿಗೆ ಏನೇನು ಫೆಸಿಲಿಟೀಸ್ ಐತಿ ಎಲ್ಲ ಕೇಳೋಕೆ ಬಂದಿದ್ದಾರೆ. ಇದನ್ನ ನಡೆಸ್ಕೊಡವನೇ ನನ್ನ ಫ್ರೆಂಡ್ ಅದಾನ ನಾರಾಯಣ್ ಅಂತಂದ. ಅವ್ನು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾನೆ. ಅವ್ನು ಟ್ರೈನಿಂಗ್ ಕೊಟ್ಟ ಇಲ್ಲ 14 ಮಂದಿ ಸೆಲೆಕ್ಷನ್ ಆಗ್ಯಾರ. ಅವ್ರಿಗೆ ಕೇಳೋಕೆ ಬಂದಿದ್ದಾರೆ ಏನೇನು ಹೇಳ್ತಾರಂತ. ಪರಮೇಶ್ ಸರ್ ಇವರು ಸದ್ಯಕ್ಕೆ 17 ವರ್ಷ ಆರ್ಮಿ ಸರ್ವಿಸ್ ಮಾಡಿ ರಿಟೈರ್ಮೆಂಟ್ ಆಗೈತಿ. ಈಗ ಇವರು ಆರ್ಮಿ ಕೋಚಿಂಗ್ ಕೊಡತ್ತಾರ ಧಾರವಾಡದಾಗ. ಇವ್ರ ಮಗನು ಆರ್ಮಿ ಸೆಲೆಕ್ಷನ್ ಆಗ್ಯಾನ. ಅವ್ರ ಪಪ್ಪಾರ ಕೇಳೋಂಗ್ ಬರೀ ಏನ್ ಹೇಳ್ತಾರಂತ. ಅವ್ರ ಮಗ ಸೆಲೆಕ್ಷನ್ ಆಗೈತಿ. ನಿಮ್ಮ ಮಗ ಸೆಲೆಕ್ಷನ್ ಆಗೈತಿ, ನಿಮ್ಗೆ ಹೆಂಗ್ ಅನ್ಸೈತಿ? ಪರಮವೀರ ಅಕಾಡೆಮಿ ಇವರ ನೋಡ್ರಿ 14 ಮಂದಿ ಆರ್ಮಿ ಸೆಲೆಕ್ಷನ್ ಆಗ್ಯಾರ. 2 ಲೇಡೀಸ್ 12 ಮಂದಿ ಬಾಯ್ಸ್. ಇವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಇಲ್ಲೊಬ್ಬರನ್ನು ಕೇಳೋಂಬರಿ ಇವ್ರ ಮಗನು ಆರ್ಮಿ ಸೆಲೆಕ್ಷನ್ ಆಗ್ಯಾರ ಅಂತಂದ. ಅವ್ರಿಗೆ ಹೆಂಗ್ ಅನ್ಸಿತ್ ಅಂತ ಕೇಳೋಂಬರಿ. ಹೆಂಗ್ ಅನಿಸ್ತೈತಿ ಹೇಳಿ ಅಂತ. ಮಗ ಕಲ್ತು ಪ್ರಬುದ್ಧಾಗಿ ಆರ್ಮಿ ಹೋಗ್ಯಾನ ಅಂತಂದ್ರೆ ಮನ್ಸಿಗೆ ಖುಷಿ ಅದ ರೀ. ಮೊದಲು ಒಬ್ಬ ಮಗ ಹೋಗ್ಯಾನ, ಈಗಾಗಲೇ 2-3 ಸಲ ಡ್ಯೂಟಿ ಮಾಡತ್ತಿ. ಪೇರೆಂಟ್ಸ್ ಕೇಳಿದ್ರ ಮೈ ಎಲ್ಲ ಜುಮ್ ಅಂತೈತಿ. ಯಾಕಂತಂದ್ರೆ ಅಷ್ಟು ಶ್ರಮ ಪಟ್ಟು ಮೇಲ್ ಬಂದಾರ. ಬಡ ಮಕ್ಕಳಂತೂ ಫುಲ್, ಯಾಕಂದ್ರೆ ಅವ್ರದ್ದು ಒಂದು ಅಚೀವ್ಮೆಂಟ್ ಆಗಿರ್ತೈತಿ. ನಾವೊಂದು ಅಗ್ನಿವೀರ್ ಆಗ್ಬೇಕಂತಂದು ಇವರೆಲ್ಲರೂ ಅಗ್ನಿವೀರ್ ಆಗ್ಯಾರ. ಕಂಗ್ರ್ಯಾಚುಲೇಷನ್ಸ್. ಇಲ್ಲೊಬ್ರು ಪೇರೆಂಟ್ಸ್ ಹೇಳಿದ್ರ ನನ್ನ ಫಸ್ಟ್ನೇ ಮಗ ಆರ್ಮಿ ಒಳಗೆ 3 ವರ್ಷ ಸರ್ವಿಸ್ ಮಾಡತ್ತಾನ. ಇನ್ನೊಬ್ಬನ ಮಗನೂ ಆರ್ಮಿ ಸೆಲೆಕ್ಷನ್ ಆಗೈತಿ. ನಂಗೆ ಫುಲ್ ಹೆಮ್ಮೆ ಅನ್ಸೈತೆ ಅಂತಂದು ಎಷ್ಟು ಪ್ರೌಡಿಂದ ಹೇಳ್ತಾರ ಗೊತ್ತಾ ಅವ್ರ ಪೇರೆಂಟ್ಸ್. ಸರ್ ಒಂದೇ ಮಾತು ಹೇಳಿದ್ರು, ನೀವು ಎಷ್ಟು ಶ್ರಮ ಪಡ್ತಿರಲ್ಲ ಅಷ್ಟು ನಿಮ್ಗೆ ಫಲ ಸಿಕ್ಕೇ ಸಿಗುತ್ತ ಅಂತಂದು. ನಾ ಫಸ್ಟ್ ಇಲ್ಲಿ ಕೇಳಿದೆ ಹುಡುಗರ್ಗೆ, ನಿಮ್ದು ಫೀಸ್ ಎಷ್ಟು ಅಂತಂದು. ಇಲ್ಲಿ ಫೀಸ್ ಇಲ್ಲ. ಸರ್ ಹೇಳಿದ್ರು ನಮಗ ಒಂದೇ ಮಾತು, ನೀವು ಫಸ್ಟ್ ಫೀಸ್ ಬೇಕಾಗಿಲ್ಲ ನನಗ, ಫಸ್ಟ್ ನೀವು ಅಚೀವ್ಮೆಂಟ್ ಮಾಡ್ರಿ, ಆಮೇಲೆ ನೀವು ನನಗೆ ಫೀಸ್ ಕೊಡ್ರಿ ಅಂತಂದು. ಇದನ್ನು ಕೇಳಿ ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಯಿತು. ಈಗಿನ ಜನ್ರೇಷನ್ ಎಲ್ಲ ನೋಡಿದ್ರೆ ಫೀಸ್ ಕೇಳ್ತಾರ. ಇಲ್ಲೇ ನೋಡಿದ್ರೆ ಫಸ್ಟ್ ನೀವು ಅಚೀವ್ಮೆಂಟ್ ಮಾಡ್ರಿ, ಆಮೇಲೆ ನನಗೆ ಫೀಸ್ ನೋಡೋಣ್ರಿ ಅಂತಂದು. ಒಂದು ಹುಡುಗಿ ಕೇಳಿದ್ರಂತ, ಸರ್ ನಾನು ಆರ್ಮಿ ಕೋಚಿಂಗ್ ತಗೋಬೇಕಂತ ಮಾಡೀನಿ, ಫೀಸ್ ಎಷ್ಟೈತ್ರಿ ಅಂತಂದು. ಇಲ್ಲಮ್ಮ ನಿನ್ ಕಡೆ 100 ರೂಪಾಯಿ ಐತನ ಅಂತಂದು ಸರ್ ಕೇಳಿದ್ರಂತ. ಹಾ ನನ್ನ ಕಡೆ ಐತ್ ಸರ್ ಅಂತಂದ. ಅಂದ ತಕ್ಷಣ ಸರ್ ಹೇಳಿದ್ರಂತ, ನೀ ಫಸ್ಟ್ ಕೋಚಿಂಗಿಗೆ ಬಾ, ಆಮೇಲೆ ನೀ ನನಗ ಅಮೌಂಟ್ ಕೊಡು ಅಂತಿ ಅಂತಂದ. ಅವ್ರ ಸರ್ ಕೇಳಿದ್ರ ನಂಗೆ ಅಮೌಂಟ್ ಬೇಡ, ನಮ್ದು ಅಕಾಡೆಮಿಗೆ ವಾಲಿಬಾಲ್ ಕೊಡಿಸು ಅಂತಂದ. ಅವಳು ಅಚೀವ್ಮೆಂಟ್ ಈ ಥರ ಕೋಚ್ ಮಾಡೋ ಸರ್ ನಿಮ್ಗೆ ಎಲ್ಲಿ ಸಿಗೋಂಗಿಲ್ಲ ಅಂತಂದು ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೇಳಿದೆ ಎಲ್ಲ ಅಕಾಡೆಮಿಯಿಂದ ಎಲ್ಲರೂ ಫೀಸಿಗಾಗಿ ಬಡ್ದಾಡ್ತಾರ. ಇಲ್ಲಿ ಎಷ್ಟು ಬಡ ಮಕ್ಕಳು ಅದಾರಲ್ಲ ಅಷ್ಟು ಬಡ ಮಕ್ಕಳಿಗೆ ನಾ ಟ್ರೈನಿಂಗ್ ಕೊಡ್ತೇನೆ ಅಂತ ಸರ್ ಹೇಳ್ತಾರ. ಇವಾಗಿನ ಕಾಲದಾಗ ದುಡ್ಡಿಗೆ ಬೆಲೆ ಐತಿ, ನಾಲೆಜಿಗೆ ಬೆಲೆ ಇಲ್ಲ ಅಂತಂದು. ಈ ಅಕಾಡೆಮಿಯಿಂದ ಹೇಳ್ತೀನಿ, ದುಡ್ಡಿಗೆ ಬೆಲೆ ಇಲ್ಲ, ನಾಲೆಜಿಗೆ ಬೆಲೆ ಐತಿ ಅಂತಂದು. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಹ್ಯಾಪಿ ಜರ್ನಿ. ಮುಂದೆನೂ ಇದೇ ರೀತಿ ಕಷ್ಟಪಟ್ಟು ಮೇಲೆ ಬೆಳೆದು ನೀವು ಒಳ್ಳೆ ಪೊಸಿಷನ್ ಹೋಗ್ರಿ ಅಂತಂದು. ಥ್ಯಾಂಕ್ ಯು. ਉੱਚੇ ਸੇ ਵਿਚਾਰ ਸੱਚੀ ਨੀਤ ਪੱਕੇ ਹਾਰ ਕਦੇ ਪੀਟ ਵਾਥੇ ਵਾਰ ਗੋਨਾ ਕਰਦੇ ਉੱਚੇ ਸੇ ਵਿਚਾਰ ਸੱਚੀ ਨੀਤ Come on!